ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಮಂತ್ ಹ್ಯಾಟ್ರಿಕ್ ಕನಸು ಭಗ್ನ, ಬಿಜೆಪಿಗೆ ಅಧಿಕಾರ, ಮ್ಯಾಟ್ರಿಜ್ ಪೀಪಲ್ಸ್ ಪಲ್ಸ್ ಹೇಳಿದ್ದೇನು? ಜಾರ್ಖಂಡ್ನ ಎಕ್ಸಿಟ್ ಪೋಲ್ ಈಗ ಮತದಾನ ಮುಗಿದ ನಂತರ ಒಂದು ಹೊರಬಿದ್ದಿದೆ ವೀಕ್ಷಕರೇ. ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಮುಗಿಯುತ್ತಿದ್ದಂತೆ ನವೆಂಬರ್ 20ರಂದು ಸಂಜೆ 6:30 ನಂತರ ಅನೇಕ ಮತಗಟ್ಟೆ ಸಮೀಕ್ಷೆ ಹೊರಬಿದ್ದಿವೆ. ಅವುಗಳಲ್ಲಿ ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಅಲ್ಲಿ ಅಧಿಕಾರ ಸಿಗಲಿದೆ ಎಂದು ಹೇಳಿವೆ. ಸದ್ಯಕ್ಕೆ ಅಲ್ಲಿ ಅಧಿಕಾರದಲ್ಲಿರುವ ಹೇಮಂತ್ ಸೊರೇನ್ ನೇತೃತ್ವದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಕ್ಕೆ ಈ ಬಾರಿ ಜನರು ಅಧಿಕಾರ ಕೊಡುವುದಿಲ್ಲ ಎಂತಂದು ಹೇಳಿದೆ. ಅತ್ತ ಪೀಪಲ್ ಪಲ್ಸ್ ಎಂಬ ಸಂಸ್ಥೆ ಕೂಡ ತನ್ನ ವರದಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಸಿಗುವುದಾಗಿ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇನ್ನು ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಾಗಿ ನವೆಂಬರ್ 21ರಂದು ನಡೆದ ಎರಡನೇ ಹಂತದ ಹಾಗೂ ಅಂತಿಮ ಸುತ್ತಿನ ಮತದಾನ ಶಾಂತಿಯುತವಾಗಿ ನಡೆದಿದೆ. ಮತದಾನ ಮುಗಿದ ನಂತರ ಅನೇಕ ಚುನಾವಣಾ ಸಮೀಕ್ಷೆಗಳು ಸಂಸ್ಥೆಗಳು ತಾವು ನಡೆಸಿದ ಮತಗಟ್ಟೆ ಸಮೀಕ್ಷಾ ವರದಿಯನ್ನು ಪ್ರಕಟಿಸಿವೆ. ಅವುಗಳಲ್ಲಿ ಮ್ಯಾಟ್ರಿಜ್ ಹಾಗೂ ಪೀಪಲ್ಸ್ ಪಲ್ಸ್ ಮತಗಟ್ಟೆ ಸಮೀಕ್ಷಾ ವರದಿಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಈ ಎರಡೂ ಸಮೀಕ್ಷೆಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಜಿಎಂಎಂ ಮೈತ್ರಿಕೂಟಕ್ಕೆ ಸೋಲು ಉಂಟಾಗಲಿದ್ದು, ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಅಧಿಕಾರಕ್ಕೆ ಬರುತ್ತದೆ ಎಂತಂದು ಸಹ ಹೇಳಿವೆ. 2013ರಲ್ಲಿ ಹಾಗೂ 2019ರಲ್ಲಿ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಜಿಎಂಎಂ ಮೈತ್ರಿಯೇ ಅಧಿಕಾರಕ್ಕೆ ಬಂದಿತ್ತು. ಈ ಎರಡೂ ಬಾರಿಯೂ ಜಿಎಂಎಂ ಹೇಮಂತ್ ಸೊರೇನ್ ಅವರೇ ಸಿಎಂ ಆಗಿದ್ದರು. ಈ ಬಾರಿ ಅವರ ಹ್ಯಾಟ್ರಿಕ್ ಕನಸು ಭಗ್ನಗೊಂಡಿದೆ ಅಂತಲೂ ಸಹ ಈ ಒಂದು ಸಮೀಕ್ಷೆಯಲ್ಲಿ ತಿಳಿದಾಗ್ತದೆ. ಇನ್ನು ಜಾರ್ಖಂಡ್ನ ಎಕ್ಸಿಟ್ ಪೋಲ್ ನೋಡೋದಾದರೆ ಎನ್ಡಿಎ ಕೂಟಕ್ಕೆ ಜಾರ್ಖಂಡ್ನಲ್ಲಿ ಅಧಿಕಾರ ಹಿಡಿಯುವ ಅವಕಾಶ ಇದೆ. ಮ್ಯಾಜಿಕ್ ನಂಬರ್ ಹೊಸ್ತಿಲಲ್ಲಿ ಇಂಡಿಯಾ ಕೂಟ. ಕಡೆಯ ಸುತ್ತಿನ ಮತದಾನದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದ ಪ್ರಮುಖರೆಂದರೆ ಹಾಲಿ ಸಿಎಂ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಸೊರೇನ್ ಹಾಗೂ ವಿಧಾನಸಭಾ ಪ್ರತಿಪಕ್ಷ ನಾಯಕ ಅಮರ್ ಕುಮಾರ್ ಚೌಧರಿ. ಚುನಾವಣಾ ಆಯೋಗದ ಪ್ರಕಾರ ನವೆಂಬರ್ 21ರ ದಿನಾಂತ್ಯಕ್ಕೆ ಜಾರ್ಖಂಡ್ನಲ್ಲಿ ಎರಡನೇ ಸುತ್ತಿನ ಮತದಾನಕ್ಕೆ 67% ಮತದಾನವಾಗಿದೆ. ಅದರಲ್ಲೂ ಜಂತಾರಾದಲ್ಲಿ ಅತಿ ಹೆಚ್ಚು ಮತದಾನವಾಗಿದ್ದರೆ ಜೊರಾಕೋದಲ್ಲಿ ಅತಿ ಕಡಿಮೆ ಮತದಾನವಾಗಿದೆ. ಇನ್ನು ಮ್ಯಾಟ್ರಿಜ್ ಮತಗಟ್ಟೆ ಸಮೀಕ್ಷೆ ಹೇಳಿದ್ದಾರೆ, ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 81 ಸ್ಥಾನಗಳಿದ್ದು ಅವುಗಳಲ್ಲಿ ಯಾವುದೇ ಪಕ್ಷ ಅಥವಾ ಒಕ್ಕೂಟಕ್ಕೆ ಅಧಿಕಾರಕ್ಕೆ ಬರಲು 41 ಸ್ಥಾನಗಳನ್ನು ಗೆಲ್ಲಬೇಕಾಗ್ತದೆ. ನವೆಂಬರ್ 21ರ ಸಂಜೆ ಬಿಡುಗಡೆಯಾದ ಮ್ಯಾಟ್ರಿಕ್ಸ್ ಸಮೀಕ್ಷೆ ವರದಿಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟಕ್ಕೆ 42ರಿಂದ 47 ಸ್ಥಾನ ಸಿಗಬಹುದು ಎಂತಂದು ಸಹ ಒಂದು ಸಮೀಕ್ಷೆ ಹೇಳಿದೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ 25ರಿಂದ 30 ಸ್ಥಾನ ಸಿಗಬಹುದು ಎಂತಂದು ಸಹ ಹೇಳಲಾಗಿದೆ. ಹಾಗಾಗಿ ಈ ಬಾರಿ ಬಿಜೆಪಿ ಒಕ್ಕೂಟಕ್ಕೆ ಅಧಿಕಾರ ಸಿಗುತ್ತದೆ ಎಂತೆಂದು ಹೇಮಂತ್ ಸೊರೇನ್ ನೇತೃತ್ವದ ಜಿಎಂಎಂ ಪಕ್ಷಕ್ಕೆ ಅರ್ಥಾತ್ ಇಂಡಿಯಾ ಒಕ್ಕೂಟಕ್ಕೆ ಅಧಿಕಾರ ಹೋಗುತ್ತದೆ ಎಂತಂದು ಸೋಲುತ್ತದೆ ಎಂತಂದು ಹೇಳಲಾಗ್ತಾ ಇದೆ. ಇನ್ನು ಪೀಪಲ್ಸ್ ಪಲ್ಸ್ ಹೇಳಿದ್ದಾರೆ, ಪೀಪಲ್ಸ್ ಪಲ್ಸ್ ಮಂಡಿಸಿರುವ ಮತಗಟ್ಟೆ ಸಮೀಕ್ಷೆಯಲ್ಲಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ 25ರಿಂದ 37 ಸ್ಥಾನ ಲಭ್ಯವಾಗಲಿದೆ ಎಂತಂದು ಹೇಳಲಾಗಿದೆ. ಜಿಎಂಎಂ ಕಾಂಗ್ರೆಸ್ ಮೈತ್ರಿಕೂಟ ಇಂಡಿಯಾ ಒಕ್ಕೂಟಕ್ಕೆ 25ರಿಂದ 53 ಸ್ಥಾನಗಳನ್ನು, ಇತರರಿಗೆ 5ರಿಂದ 9 ಸ್ಥಾನಗಳನ್ನು ಸಿಗಬಹುದು ಅಂತಂದು ಸಹ ಒಂದು ವರದಿಯಲ್ಲಿ ತಿಳಿದುಪಡಿಸ್ತಾ ಇದೆ. ಇನ್ನು 2013ರಲ್ಲಿ ನಡೆದಿದ್ದ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಹಾಗೂ ಜಿಎಂಎಂ ಒಕ್ಕೂಟಕ್ಕೆ ಅಧಿಕಾರಕ್ಕೆ ಬಂದಿತ್ತು. 2019ರಲ್ಲಿಯೂ ಸಹ ಅದೇ ಮ್ಯಾಜಿಕ್ ಮುಂದುವರೆದಿತ್ತು. ಈ ಬಾರಿಯೂ ಹೇಮಂತ್ ಸೊರೇನ್ ಅವರೇ ಮುಖ್ಯಮಂತ್ರಿಯಾಗಿದ್ದು 2024 ಫೆಬ್ರವರಿಯಲ್ಲಿ ಹೇಮಂತ್ ಸೊರೇನ್ ಅವರು ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಬಂಧನಕ್ಕೀಡಾದಾಗ ಚಂಪೈ ಸೊರೇನ್ ಅವರು ಮುಖ್ಯಮಂತ್ರಿಯಾಗಿದ್ದರು. ಇದೇ ವರ್ಷ ಜುಲೈವರೆಗೂ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದಿದ್ದರು. ಜುಲೈನಲ್ಲಿ ಹೇಮಂತ್ ಅವರು ಮತ್ತೆ ಮುಖ್ಯಮಂತ್ರಿಗಾಗಿ ಅಧಿಕಾರಕ್ಕೆ ಬಂದರು. ಅತ್ತ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ಟ ನಂತರ ಚಂಪೈ ಅವರು ಬಿಜೆಪಿ ಸೇರಿತ್ತು. ಅದರಿಂದ ಹೇಮಂತ್ ಅವರ ಶಕ್ತಿ ಕುಂದಿದಂತಾಗಿತ್ತು ಅಂತೆಲ್ಲ ವರದಿಯಲ್ಲಿ ತಿಳಿಸಲಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.